ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾತಾಡೋಣ ಆಟೋ ರಿಕ್ಷಾದ ಬಗ್ಗೆ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಬೀದಿ ಬೀದಿಗಳಲ್ಲಿ ಸಂಚರಿಸುವ, ಎಲ್ಲೆಂದರಲ್ಲಿ ಸುಲಭವಾಗಿ ನುಗ್ಗಿ ಬಿಡುವ, ಎಷ್ಟೇ ಟ್ರಾಫಿಕ್ ಜಾಮ್ ಇರಲಿ ಸಮಯಕ್ಕಿಂತ ಮೊದಲೇ ತಲುಪಿ ಬಿಡುವ ಅವರಿವರ ಬೈಗಳಿಗೆ ತಲೆ ಕೆಡಿಸ್ಕೊಳ್ಳದೆ, ಸಂಚಾರ ನಿಯಮಗಳನ್ನ ಲೆಕ್ಕಿಸದೆ ತಮ್ಮ ಪ್ರಪಂಚದಲ್ಲೇ ಮುಳುಗಿರುವ ಈ ಆಟೋಗಳ ಓಡಾಟನೇ ವಿಚಿತ್ರ. ಚಾಲನೆಯ ಶೈಲಿಗೆ ಮನೆಮಾತಾಗಿರುವ ಈ ಆಟೋಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್. ನಾವು ತೆರಳಬೇಕಾಗಿರುವ ಸ್ಥಳಕ್ಕೆ ಬನ್ನಿ ಎಂದು ಹೇಳುವುದಕ್ಕಿಂತಲೂ ಕೂಡ ಬರುತ್ತೀರಾ ಎಂದು ಕೇಳುವುದೇ ಈಗಿನ ವಾಡಿಕೆ. ಸಂಚಾರದುದ್ದಕ್ಕೂ ಇತರೆ ವಾಹನಗಳನ್ನು ಉಸಿರುಗಟ್ಟಿಸಿ ಬಿಡುವ ಈ 3 ಚಕ್ರದ ಆಟೋ ರಿಕ್ಷಾಗಳ ಆಸಕ್ತಿದಾಯಕ ಸಂಗತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಇನ್ನು ಈ ರಿಕ್ಷಾದ ಇತಿಹಾಸಕ್ಕೆ ಬಂದರೆ, ನಮ್ಮ ದೇಶದಲ್ಲಿ ಆಟೋ ರಿಕ್ಷಾಗಳನ್ನು ಫಟಾಫಟಿಸ್ ಅಂತ ಕರೀತಿದ್ರು. ಈ ರಿಕ್ಷಾಗಳು ಚಾಲನೆ ವೇಳೆ ವಿಭಿನ್ನವಾದ ಶಬ್ದಗಳನ್ನು ಹೊರಡಿಸುತ್ತಿದ್ದ ಕಾರಣ ಇವುಗಳನ್ನು ಫಟಾಫಟಿಸ್ ಎಂಬ ಹೆಸರನ್ನು ನೀಡಲಾಗಿತ್ತು. ಬ್ರಿಟಿಷ್ ಪಡೆಗಳು ಭಾರತದಿಂದ ನಿರ್ಗಮಿಸುವಾಗ ಹಲವಾರು ಹಾರ್ಲೆ ಡೇವಿಡ್ಸನ್ ಮೋಟಾರ್ ಬೈಕ್ಗಳನ್ನು ಬಿಟ್ಟು ಹೋಗಿದ್ರು. ಕೆಲ ಉದ್ಯಮಶೀಲ ಭಾರತೀಯರು ಈ ಬೈಕ್ಗಳನ್ನು ಖರೀದಿಸಿ ಅವಳಿಗೆ ಗೇರು ಬಾಕ್ಸ್, 4 ಪ್ರಯಾಣಿಸಬಹುದಾದಷ್ಟು ಆಸನಗಳು ಸೇರಿದಂತೆ ಪ್ರಮುಖ ಭಾಗಗಳನ್ನು ಅಳವಡಿಸಿ ಟ್ಯಾಕ್ಸಿ ರೀತಿಯಲ್ಲಿ ತಯಾರಿಸ್ತಾರೆ. ಆ ಕಾಲದಲ್ಲಿ ಹೆಚ್ಚಾಗಿ ಸರ್ದಾರ್ಜಿಗಳು ಇದನ್ನು ಚಾಲನೆ ಮಾಡ್ತಿದ್ರು. 1879ರಲ್ಲಿ ಮೊದಲ ಬಾರಿಗೆ ರಿಕ್ಷಾ ಪದವನ್ನು ಬಳಸಲಾಯಿತು. ಇನ್ನು ರಿಕ್ಷಾದ ವಿಧಗಳಿಗೆ ಬಂದರೆ, ಭಾರತದಲ್ಲಿ 2 ರೀತಿಯ ಆಟೋ ರಿಕ್ಷಾಗಳಿವೆ. ಹಳೆಯ ಆವೃತ್ತಿಗಳಲ್ಲಿ ಎಂಜಿನ್ಗಳು ಚಾಲಕ ಸೀಟಿನ ಕೆಳಗೆ ಹೊಂದಿದ್ರೆ, ಹೊಸ ಆವೃತ್ತಿಗಳಲ್ಲಿ ಇಂಜಿನ್ಗಳು ಸೀಟಿನ ಹಿಂಭಾಗದಲ್ಲಿರ್ತವೆ. ಅವು ಸಾಮಾನ್ಯವಾಗಿ ಪೆಟ್ರೋಲ್, ಡೀಸೆಲ್ ಅಥವಾ ಸಂಕುಚಿತ ನೈಸರ್ಗಿಕ ಅನಿಲ ಅಂದರೆ CNG ಇಂದ ಚಲಿಸುತ್ತವೆ. ಪೆಟ್ರೋಲ್, ಡೀಸೆಲ್ ಬಳಸುವ ಆಟೋಗಳು ಕಪ್ಪು ಮತ್ತು ಹಳದಿ ಬಣ್ಣ, CNG ಆಟೋಗಳು ಹಸಿರು ಮತ್ತು ಹಳದಿ ಬಣ್ಣವನ್ನು ಹೊಂದಿರುತ್ತವೆ. ಇನ್ನು ಪಿಂಕ್ ಆಟೋಗಳ ಬಗ್ಗೆ ಹೇಳೋದಾದರೆ, ಮಹಿಳಾ ಪ್ರಯಾಣಿಕರಾಗಿ ಆಟೋ ರಿಕ್ಷಾ ಮಹಿಳೆಯರಿಗೆ ಕಿರುಕುಳ ಮತ್ತು ದೌರ್ಜನ್ಯವನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂದಿದೆ. ಮಹಿಳೆಯರ ಸುರಕ್ಷತೆಗಾಗಿ ಪ್ಯಾನಿಕ್ ಬಟನ್ಗಳು ಮತ್ತು GSP ಟ್ರ್ಯಾಕಿಂಗ್ ಸಿಸ್ಟಮ್ಗಳಂತಹ ವಿಶೇಷ ವೈಶಿಷ್ಟ್ಯಗಳು ಇದರಲ್ಲಿರ್ತವೆ. ಪಿಂಕ್ ರಿಕ್ಷಾಗಳು ಸಂಪೂರ್ಣವಾಗಿ ಅಥವಾ ಅವುಗಳ ಮೇಲ್ಛಾವಣಿಯು ಗುಲಾಬಿ ಬಣ್ಣವನ್ನು ಹೊಂದಿರುತ್ತವೆ. ಇವುಗಳನ್ನು ಮೊದಲ ಬಾರಿಗೆ ರಾಂಚಿಯಲ್ಲಿ 2013ರಲ್ಲಿ ಪ್ರಾರಂಭಿಸಲಾಯಿತು. ಇನ್ನು ಎಲೆಕ್ಟ್ರಿಕ್ ಆಟೋ ಬಗ್ಗೆ ಮಾತಾಡೋದಾದ್ರೆ, ಎಲೆಕ್ಟ್ರಿಕ್ ಮೋಟಾರ್ಗಳಲ್ಲಿ ಚಲಿಸುವ ಆಧುನಿಕ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳು ಭಾರತದಲ್ಲಿ ಜನಪ್ರಿಯತೆಯನ್ನು ಗಳಿಸುತ್ತಿವೆ. ಎಲ್ಲ ಆಟೋಗಳನ್ನು ಎಲೆಕ್ಟ್ರಿಕ್ ರಿಕ್ಷಾಗಳಾಗಿ ಪರಿವರ್ತಿಸಲು ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಾ ಇದೆ. ಪರಿಸರದ ಕಾಳಜಿಯಿಂದ ಬಹುತೇಕ ನಗರಗಳಲ್ಲಿ ರಿಕ್ಷಾಗಳ 2 ಸ್ಟ್ರೋಕ್ ಆವೃತ್ತಿಗಳ ಬದಲಿಗೆ 4 ಸ್ಟ್ರೋಕ್ ಎಂಜಿನ್ಗಳನ್ನು ಬಳಸಲು ಉತ್ತೇಜಿಸಲಾಗುತ್ತಿದೆ. ಹಾಗೇನೆ ರಿಕ್ಷಾದ ಬಗ್ಗೆ ಇನ್ನೊಂದು ಆಸಕ್ತಿಕರ ಸಂಗತಿ ಏನು ಅಂದರೆ, ಬ್ರಿಟಿಷ್ ಪ್ರವಾಸಿ ಬರಹಗಾರ್ತಿ ಆಂಟೋನಿಯಾ ಬೋಲಿಂಗ್ಬ್ರೋಕ್ ಕೆಂಟ್ ಮತ್ತು ಜೋ ಹಕ್ಸ್ಟರ್ 2006ರಲ್ಲಿ ಬ್ಯಾಂಕಾಕ್ನಿಂದ ಬ್ರಿಟನ್ಗೆ ಆಟೋ ರಿಕ್ಷಾದಲ್ಲಿ ಪ್ರಯಾಣಿಸಿ ಗಿನ್ನೆಸ್ ವಿಶ್ವ ದಾಖಲೆಗೆ ಪಾತ್ರರಾಗಿದ್ದಾರೆ. ಅವರು 20,215 ಕಿಲೋಮೀಟರ್ ದೂರವನ್ನು 90. ಫ್ರೆಂಡ್ಸ್, ಇದಾಗಿತ್ತು ಆಟೋ ಬಗೆಗಿನ ಆಸಕ್ತಿಕರ ಸಂಗತಿಗಳು. ವಿಡಿಯೋ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರೆಂಡ್ಸ್.